ಜಾತಿ ಜನಗಣತಿ ವರದಿ ವಿರುದ್ಧ ಈಗ ಒಕ್ಕಲಿಗ ಸಮುದಾಯ ಕೊತ ಕೊತ ಅಂತ ಇದೆ. ಈ ವರದಿಯನ್ನ ಪ್ರಬಲವಾಗಿ ವಿರೋಧಿಸುವಂತೆ ಡಿಕೆ ಶಿವಕುಮಾರ್ ಮೇಲೆ ಒತ್ತಡವನ್ನ ಹೇರಲಾಗ್ತಾ ಇದೆ. ಒಕ್ಕಲಿಗ ಶಾಸಕರ ತುರ್ತು ಸಭೆಯನ್ನ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದಿದ್ದಾರೆ. ಇವತ್ತು ಒಂದು ಪ್ರಮುಖವಾದಂತಹ ಸಭೆ, ತುರ್ತು ಸಭೆ ಕರೆದಿದ್ದಾರೆ ಡಿಸಿಎಂ. ಇವತ್ತು ಸಂಜೆ 6 ಗಂಟೆಗೆ ಒಕ್ಕಲಿಗ ಶಾಸಕರು ಸಚಿವರ ಜೊತೆಗೆ ಸಭೆ ಕರೆದಿದ್ದಾರೆ. ಶಿವಾನಂದ ಸರ್ಕಲ್ ಬಳಿಯ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್ ಇದೆ. ಏಪ್ರಿಲ್ 17ರ ಸಂಪುಟ ಸಭೆಗೂ ಮುನ್ನ ಒಕ್ಕಲಿಗರ ಜೊತೆಗೆ ಸಭೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಡಿಸಿಎಂ. ಈ ವರದಿ ಸಂಬಂಧ ಒಕ್ಕಲಿಗರ ಅಭಿಪ್ರಾಯ, ಸಲಹೆ ಏನು, ಇದೆಲ್ಲವನ್ನು ಕೂಡ ಡಿಸಿಎಂ ಕೇಳ್ತಾರೆ. ಶಾಸಕರ ಅಭಿಪ್ರಾಯವನ್ನ ಸಭೆಯಲ್ಲಿ ಪ್ರಸ್ತಾಪಿಸ್ತಾರೆ. ಆನಂತರ ಡಿಸಿಎಂ ಈ ಹಿಂದೆ ಕೂಡ ವರದಿ ಸಂಬಂಧ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ರು ಡಿಕೆ ಶಿವಕುಮಾರ್. ಪ್ರಬಲವಾಗಿ ಈ ವಿರೋಧಗಳು ಕೇಳಿ ಬರ್ತಾ ಇರೋದು ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯದ ಕಡೆಯಿಂದ. ಹಾಗಾಗಿ ಇಡೀ ಜಾತಿ ಗಣತಿ ವರದಿ ದೋಷಪೂರಿತ ಆಗಿದೆ ಅನ್ನುವಂಥ ಮಾತನ್ನ ಕೂಡ ಈಗಾಗಲೇ ಹೇಳಿರೋದ್ರಿಂದ ಒಂದು ಸಭೆಯನ್ನ ಕರೆದಿದ್ದಾರೆ, ಚರ್ಚೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಪೈದೂರು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್, ಪ್ರಬಲವಾಗಿ ಈಗ ಒಂದಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇರೋದು ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದಿಂದ. ಅದನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಈ ಚರ್ಚೆನ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಚರ್ಚೆನ ಪ್ರಮುಖವಾಗಿ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ, ಇಲ್ಲಿ ಡೀಟೇಲ್ಸನ್ನು ಕೊಡೋದಾದರೆ ರೂಪೇಶ್. ಅಶ್ವಿನಿ, ಜಾತಿ ಗಣತಿ ವರದಿಗೆ ಒಂದಿಷ್ಟು ವಿರೋಧಗಳು ಕೇಳಿಬರ್ತಾ ಇದೆ. ಪ್ರಬಲವಾಗಿ ವಿರೋಧ ಮಾಡ್ತಿರೋದು ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯ. ಇಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಆತಂಕ ಅಂತ ಹೇಳಿದ್ರೆ, ಲಿಂಗಾಯತ ಒಕ್ಕಲಿಗರಿಬ್ರು ಕೂಡ 1 ಕೋಟಿ ಜನಸಂಖ್ಯೆ ಇತ್ತು. ಇಲ್ಲಿ 76 ಲಕ್ಷ, ಅದೇ ರೀತಿಯಾಗಿ 70 ಲಕ್ಷಕ್ಕೆ ಸೀಮಿತಗೊಳಿಸಲಾಗಿದೆ ಅಂತೇಳಿ ಆತಂಕ ಈ ಒಂದು ಸಮುದಾಯಕ್ಕಿದೆ. ಹೀಗಾಗಿ ಇಲ್ಲಿ ಮೊದಲು ಕೂಡ ಹೈಕಮಾಂಡ್ ನಾಯಕರು ಹೇಳಿದ್ರು, ಅದಾದ ಬಳಿಕ ಜಾತಿ ಗಣತಿಯನ್ನ ಚರ್ಚೆ ಮಾಡೇ ನಿರ್ಧಾರ ಮಾಡ್ತೇವೆ ಅಂತ ಹೇಳಿ. ಹೀಗಾಗಿ ಇದೀಗ ಡಿಕೆ ಶಿವಕುಮಾರ್ ಅವರು ಮತ್ತೊಂದು ಸಭೆಯನ್ನ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ಸಂಜೆ ತಮ್ಮ ಸರ್ಕಾರಿ ನಿವಾಸದಲ್ಲಿ ಸಭೆಯನ್ನ ಆಯೋಜನೆ ಮಾಡಿದ್ದು, ಸರ್ಕಾರಿ ನಿವಾಸದಲ್ಲಿ ಸಂಜೆ 6 ಗಂಟೆಗೆ ಸಭೆ ಆಗುತ್ತೆ. ಈ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರು ತಮ್ಮ ಒಕ್ಕಲಿಗ ಶಾಸಕರುಗಳನ್ನ ಕರೆದಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಒಕ್ಕಲಿಗರ ಶಾಸಕರ ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ಸಚಿವರುಗಳಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಒಕ್ಕಲಿಗರ ಶಾಸಕರ ಸಭೆಯನ್ನ ಕರೆದು ಇಲ್ಲಿ ಜಾತಿಗಳ ಸಂಬಂಧಪಟ್ಟಂತೆ ನಿಮ್ಮ ನಿಲುವುಗಳೇನು, ನೀವು ಏನೇನು ವಿರೋಧ ಮಾಡ್ತಿರೋದು ಯಾಕೆ, ಕಾರಣಗಳೇನು ಅಂತೇಳಿ ಸಮಗ್ರವಾಗಿ ವರದಿಯನ್ನು ಪಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಡಿಕೆ ಶಿವಕುಮಾರ್ ಕೂಡ ಒತ್ತಡ ಇದೆ. ಒಂದು ಕಡೆ ಪಕ್ಷ ಎಐಸಿಸಿ ಮಟ್ಟದಲ್ಲೇ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿದೆ, ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿಯನ್ನು ಜಾರಿ ಮಾಡ್ತೇವೆ ಅಂತ ಹೇಳಿ. ಈಗ ಅವರೇ ಪಕ್ಷದ ಅಧ್ಯಕ್ಷ ಆಗಿರ್ಕೊಂಡು ಜಾತಿ ಗಣತಿ ವಿರೋಧ ಮಾಡಿದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು. ಏನೇನು ಅಭಿಪ್ರಾಯ, ನೀವೇನ್ ಹೇಳ್ತೀರಿ, ಶಾಸಕರುಗಳು ಏನ್ ಹೇಳ್ತಾರೆ, ಸಚಿವರುಗಳು ಏನ್ ಹೇಳ್ತಾರೆ, ಜನಸಾಮಾನ್ಯರು ಏನ್ ಹೇಳ್ತಾರೆ, ಎಲ್ಲಾ ವಿಚಾರವನ್ನ ಒಂದಿಷ್ಟು ಆಂಗಲ್ಗಳನ್ನು ತೆಗೆದುಕೊಂಡು ಇಲ್ಲಿ ಮಾಹಿತಿಗಳನ್ನು ತೆಗೆದುಕೊಂಡು ಇಲ್ಲಿ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಏಪ್ರಿಲ್ 17ರ ನಡೆದಂತ ಕ್ಯಾಬಿನೆಟ್ ಸಭೆ ಹೋಗ್ತಾರೆ. ಈ ಕ್ಯಾಬಿನೆಟ್ ಸಭೆಯಲ್ಲಿ ಈ ಶಾಸಕರು ಹೀಗೆ ಹೇಳ್ತಾರೆ, ಸಚಿವರುಗಳು ಹೀಗೆ ಹೇಳ್ತಾರೆ. ಸಮುದಾಯ ಈ ರೀತಿಯ ನಿಲುವನ್ನು ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಏನೇನು ಮಾಡಬಹುದು, ಯಾವ ರೀತಿ ಸಿದ್ಧತೆಗಳನ್ನು ಮಾಡಬಹುದು, ಯಾವ ರೀತಿಯಾಗಿ ವರದಿಗಳನ್ನ ಜಾರಿ ಮಾಡಬಹುದು, ಮರು ಸರ್ವೆ ಆಗಲೇಬೇಕಾ, ಈ ರೀತಿಯಾಗಿರ್ತವೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳೊಂದಿಗೆ ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ ಸಭೆ ಹೋಗ್ತಾರೆ. ಇದು ಹೈಕಮಾಂಡ್ ಕೆಂಗಣ್ಣಿ ಕೂಡ ಗುರಿ ಆಗೋದಿಲ್ಲ. ಯಾಕಂತ ಗುಪ್ಚುಪ್ತಾಗಿ ಸಭೆಯನ್ನು ಮಾಡಿದ್ರೆ ಹೈಕಮಾಂಡ್ ಕೆಂಗಣ್ಣಿ ಕೂಡ ಗುರಿ ಆಗುತ್ತೆ. ನೇರವಾಗಿ ವಿರೋಧ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲವೂ ಕೂಡ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಬೇಕಾಗುತ್ತೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಒಕ್ಕಲಿಗ ಶಾಸಕರ ಅಭಿಪ್ರಾಯ ಪಡ್ಲಿಕ್ಕೆ ಮುಂದಾಗಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರು ಒಂದಿಷ್ಟು ರಾಜತಾಂತ್ರಿಕವಾಗಿರ್ತಕ್ಕಂಥ ನಡೆ ಅಂತೇಳಿ ಕೂಡ ವಿಶ್ಲೇಷಣೆ ಮಾಡಬಹುದು. ಯಾಕಂತೇಳಿ ಪಕ್ಷದಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಮೊದಲೇ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದೀವಿ ಅಂತ ಹೇಳ್ಬಹುದು. ಹೈಕಮಾಂಡ್ ನೋಡೋದಲ್ಲೂ ಕೂಡ ಮುಜುಗರ ಆಗೋದಿಲ್ಲ. ಸಾರಾಸಗಟಾಗಿ ವಿರೋಧವನ್ನ ಮಾಡ್ತಾ ಇದೀವಿ ಅಂತೇಳಿ ಕೂಡ ಆಗೋದಿಲ್ಲ. ಹೀಗಾಗಿ ಇದೆಲ್ಲಾ ಲೆಕ್ಕಾಚಾರ ಹಾಕೊಂಡು ಇವತ್ತು ಡಿಕೆ ಶಿವಕುಮಾರ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಅಶ್ವಿನಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.